ಎಷ್ಟು ಎಕರೆ ಉಂಟು? 30 ಎಕರೆ ಇದೆ. ಇಲ್ಲಿ ಎಂತೆಲ್ಲ ನೀವು ಗ್ರೋ ಮಾಡ್ತೀರಿ? ಈಗ ಹೀರೆಕಾಯಿ, ತೊಂಡೆಕಾಯಿ, ಮತ್ತೆ ಅಲಸಂಡೆ, ಬೆಂಡೆ, ಬಸಳೆ ಎಷ್ಟು ತಿಂಗಳಾಯ್ತು ಸರ್? ಇದು 1 ತಿಂಗಳಾಯ್ತು. ಈಗ ದನದ ಗೊಬ್ಬರ, ಗೋಮೂತ್ರ ಎಲ್ಲ ಮಾಡೋದು. ಲೋಕಲ್ ಅಂದ್ರೆ ಬ್ಯಾಂಗ್ಳೂರಿಂದ ಬರುವುದಿಲ್ಲ, ಇದು ಇಲ್ಲಿ ಆಗುದು ಇಷ್ಟೇ ಸೈಜ್. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರಾ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಎನಿಸ್ತಿದ್ದೇನೆ. ಇವತ್ತೊಂದು ನಾನು ಹೊಸ ವೀಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ. ಹೊಸ ವಿಡಿಯೋ ಅಂದರೆ ಫಾರ್ಮ್ ಟೂರ್ ಮಾಡಲಿಕ್ಕೆ ಬಂದಿದ್ದೆ. ಲಾಸ್ಟ್ ಒಂದು ಮಾಡಿದ್ದೆ, ಈಗ ಇನ್ನೊಂದು. ಇದು ನಮ್ಮ ಊರಲ್ಲೇ, ಈಗ ಎಲ್ಲಿದೆ ಅಂದರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಲೆಮಿನಾ ಗ್ರಾಮದಲ್ಲಿದ್ದೇನೆ. ಸೊ ಇದು ಜಯರಾಜ್ ಶೆಟ್ಟಿದು ಫಾರ್ಮ್. ಇಲ್ಲಿ ಒಬ್ಬರು ನೋಡ್ಕೊಳ್ತಿದ್ದಾರೆ, ಅವರ ಹತ್ರ ಮಾತಾಡೋಣ. ಸೊ ನಮ್ಮನೆದ ಕೃಷಿ ಉಂಟು, ಫ್ರೂಟ್ಸ್ ಉಂಟು, ವೆಜಿಟೇಬಲ್ಸ್ ಉಂಟು. ಸೊ ಈ ವಿಡಿಯೋ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿ. ಇಂಥದ್ದೇ ವೀಡಿಯೋಸ್ಗೆ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಅಲ್ಲಿ ಒಂದು ಫಾರ್ಮಿಗೆ ಬಂದಿದ್ದೇನೆ, ಜಯರಾಜ್ ಶೆಟ್ಟಿದು ಫಾರ್ಮ್. ನಮ್ಮೊಟ್ಟಿಗೆ ಇದ್ದಾರೆ ಜನಾರ್ದನ್ ಪೂಜಾರಿ. ಅವರು ಈ ಫಾರ್ಮ್ ಅನ್ನು ಮ್ಯಾನೇಜ್ ಮಾಡ್ತಿದ್ದಾರೆ, ಸೇಲ್ಸ್ ಮಾಡ್ತಾರೆ. ಸೊ ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಓಕೆ, ಎಷ್ಟು ವರ್ಷದಿಂದ ಇದು ಫಾರ್ಮ್ ಉಂಟು, ಮತ್ತೆ ನೀವು ಎಷ್ಟು ವರ್ಷದಿಂದ ಇದು ನೋಡ್ಕೊಳ್ತೀರಿ? 2 ವರ್ಷದಿಂದ ಆಯ್ತು. ಓಕೆ, ನೋಡಿ. ಎಷ್ಟು ದೊಡ್ಡದು ಫಾರ್ಮ್ ಸರ್? ಎಷ್ಟು ಎಕರೆ ಉಂಟು? 30 ಎಕರೆ ಇದೆ. 30 ಎಕರೆ. ಇಲ್ಲಿ ಎಂತೆಲ್ಲ ನೀವು ಗ್ರೋ ಮಾಡ್ತೀರಿ? ಈಗ ಹೀರೆಕಾಯಿ, ತೊಂಡೆಕಾಯಿ, ಮತ್ತೆ ಅಲಸಂಡೆ, ಬೆಂಡೆ, ಬಸಳೆ, ಓಕೆ ಐಟಮ್ 5-6 ಐಟಮ್ ಇದೆ. ಓಕೆ, ಈಗ ಸೀಸನ್ ಅಂತ, ಬೇರೆ ಸೀಸನ್ ಅಲ್ಲಿ ಗದ್ದೆ ಮಾಡ್ತೀವಿ. ಗದ್ದೆ ಸಹ ಮಾಡ್ತೀರಿ. ಓಕೆ, ಈಗ ಇದು ಬೆಂಡೆ ಕೃಷಿ ಈಗ ಡಿಮಾಂಡ್ ಉಂಟಾ? ಎಲ್ಲ ಡಿಮಾಂಡ್ ಇದೆ. ಈಗಂದ್ರೆ ಸ್ವಲ್ಪ ರೇಟ್ ಕಡಿಮೆ, ಇನ್ನು ರೇಟ್ ಜಾಸ್ತಿ ಆಗುತ್ತೆ. ನಮ್ದು ಹಿಂದೂಗಳ ಹಬ್ಬದಲ್ಲಿ ಚೌತಿ ಅಷ್ಟೇ ಬಂದ್ರೆ ಕೆಜಿಗೆ 120 ರುಪೀಸ್ ಇದೆ. ಓಕೆ, ಈಗ ಒಂದು 70 ರುಪೀಸ್. ಓಕೆ, ನೀವು ಎಲ್ಲಿ ಸೇಲ್ ಮಾಡ್ತೀರಿ ಸರ್? ನಾವು ಸುರತ್ಕಲ್ಲು, ಮಂಗಳೂರು, ಓಕೆ, ಮತ್ತೆ ಕಾರ್ಕಳ. ನೀವು ಹೋಗಿ ಸೇಲ್ ಮಾಡ್ತೀರಿ? ಹೋಗಿ ಸೇಲ್ ಮಾಡುದು, ಹಳೆ ಅಂಗಡಿ, ಪಕ್ಷಿಕೇರಿ. ಓಕೆ, ಈಗ ಇದು ಯಾವ್ದು ಬ್ರೀಡ್ ಸರ್? ಯಾವ ಶಸಿ ಇದು? ಈಗ ಒಂದು 2 ತಿಂಗಳಾಯ್ತು. ಓಕೆ, ಬೆಂಡೆ ಇದು ಕ್ವಾಲಿಟಿ ಯಾವ ಕ್ವಾಲಿಟಿ ಇರಬೇಕು ಹೀಗೆ ಹಾಗೆ? ಒಳ್ಳೆ ನಂಬರ್ 1 ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ, ನಂಬರ್ 1 ಕ್ವಾಲಿಟಿ. ನಂಬರ್ 1 ಕ್ವಾಲಿಟಿ. ಓಕೆ, ಬುಡಕ್ಕೆ ಎಂತ ಹಾಕ್ತೀರಿ ಸರ್? ಬುಡಕ್ಕೆ ದನದ ಗೊಬ್ಬರ ಎಲ್ಲ ಹಾಕ್ತೇವೆ. ಓಕೆ, ಗೋಮೂತ್ರ. ಒಳ್ಳೇದಲ್ಲ ಸರ್? ಒಳ್ಳೇದು. ಮತ್ತೆ ಈಗ ನೀವು ಇದು ಹುಲ್ಲು ಬರದಾಗೆ ಅದನ್ನು ಡೈಲಿ ನಾವು ಲೇಬರ್ ಹತ್ರ ಎಲ್ಲ ತೆಗಿಸ್ತೇವೆ, ಮತ್ತೆ ಪ್ಲಾಸ್ಟಿಕ್ ಕವರ್ ಹಾಕ್ತೇವೆ. ಅದೇ ಸರ್. ಮತ್ತೆ ಇದರಲ್ಲಿ ಕಷ್ಟ ಎಂತ ಉಂಟು ಸರ್ ಈ ಕೃಷಿಯಲ್ಲಿ? ಕಷ್ಟ ಏನಿಲ್ಲ, ಆದ್ರೆ ಮೇಂಟೈನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ನೀರೆಲ್ಲ ಬಿಡುದು ಕಷ್ಟ. ಮತ್ತೆ ಹುಲ್ಲು ತೆಗಿಬೇಕು, ಕಟ್ಟಿಂಗ್ ಮಾಡಿಸ್ಬೇಕು. ಮತ್ತೆ ನಮ್ದು ಕಾಡು ಪ್ರಾಣಿದು ಪ್ರಾಬ್ಲಮ್ ಉಂಟಾ? ಕಾಡು ಪ್ರಾಣಿ ನವಿಲೆಲ್ಲ ಬರುತ್ತೆ, ಅದನ್ನು ಜನರೆಲ್ಲ ಇದು ಮಾಡ್ತಾರೆ. ಓಕೆ, ಮೇಂಟೈನ್ ಮಾಡ್ತಾರೆ. ಸರಿ. ಮತ್ತೆ ಇದಕ್ಕೆ ರೋಗ ಬರ್ತದ ಸರ್? ರೋಗ ಅಂದ್ರೆ ಹುಳ ಎಲ್ಲ ಬರುತ್ತೆ, ಅದಕ್ಕೆ ಮೆಡಿಸಿನ್ ನಾವು ಬಿಡ್ತೇವೆ. ಕ್ಲಿಯರ್ ಆಗಿರುತ್ತೆ. ಓಕೆ, ಬೇರೆಯವರಿಗೆ ಯಾರಿಗಾದ್ರೆ ಬರ್ಲಿಕ್ಕಿದ್ರೆ ಈ ಫಾರ್ಮ್ ವಿಸಿಟ್ ಮಾಡ್ಬೋದಾ? ಮಾಡ್ಬೋದು. ಓಕೆ, ನಮಗೆ ಬೇರೆ ಎಂತ ಉಂಟು ತೋರಿಸ್ಬೋದಾ ಸರ್? ತೋರಿಸ್ತೇನೆ. ಓಕೆ ಸರ್, ಇದು ಯಾವುದು ಕೃಷಿ ಸರ್? ಇದು ಸೋರೆಕಾಯಿ ಅಂತ. ಓಕೆ, ಈಗ ಇದು ಸೀಸನ್, ಈಗ ಸೀಸನ್ ಆಗುದು. ಓಕೆ, ಅಂದ್ರೆ ಇದರಲ್ಲಿ ಉದ್ದ ಟೈಪ್ ಬರುತ್ತೆ, ಮತ್ತೆ ರೌಂಡ್ ಟೈಪ್ ಬರುತ್ತೆ, ಮತ್ತೊಂದು ಈ ಟೈಪ್ ಬರುತ್ತೆ. 3-4 ಟೈಪ್ ಅಲ್ಲಿ ಇದೆ. ಓಕೆ, ಈಗ ಇದು ಒಳ್ಳೇದು. ಇದು ಒಳ್ಳೇದು. ಓಕೆ, ಇದಕ್ಕೆ ಈಗ ಮಾರ್ಕೆಟ್ ಡಿಮಾಂಡ್ ಉಂಟಾ ಸರ್? ಡಿಮಾಂಡ್ ಇದೆ. ಇದು ನೆಟ್ ಪ್ರಾಬ್ಲಮ್ ಆಗೋದಿಲ್ಲ? ಇಲ್ಲ ಇಲ್ಲ, ಏನಾಗಲ್ಲ. ಅಂದ್ರೆ ಸ್ಟ್ರಾಂಗ್ ಇದೆ, ನೆಟ್ ಎಲ್ಲ ಸ್ಟ್ರಾಂಗ್ ಇದೆ. ಫಿಶ್ ನೆಟ್. ಫಿಶ್ ನೆಟ್ ಅಲ್ಲಿ ಏನಾಗಲ್ಲ. ಓಕೆ, ಈಗ ಇಲ್ಲಿ ಯಾರಾದ್ರೂ ಬಂದ್ರೆ ಅವತ್ತು ಬೇಕಂದ್ರೆ ಹೇಳಿದ್ರೆ ವೆಜಿಟೇಬಲ್ ಸೇಲ್ ಮಾಡ್ತೀರಾ ಸರ್? ಸೇಲ್ ಮಾಡ್ತೀವಿ, ಕೊಡ್ತೀವಿ. ಓಕೆ ಸರ್, ಇದು ಕೃಷಿ ಎಷ್ಟು ಬೆಳಿಲಿಕ್ಕೆ ಎಷ್ಟದೆ, ಎಷ್ಟು ತಿಂಗಳು ತಾಗ್ತದೆ? ಇದೀಗ ಒಂದು ತಿಂಗಳಲ್ಲಿ ಎಲ್ಲ ಕೃಷಿ ಆಗುತ್ತೆ ಸ್ಟಾರ್ಟಿಂಗ್. ಓಕೆ, ಮತ್ತೆ ಅದಕ್ಕೆ ಅಷ್ಟು ಗೊಬ್ಬರ ಎಲ್ಲ ಕೊಟ್ಟರೆ ಬೇಗ ಆಗುತ್ತೆ. ಗೊಬ್ಬರ ಕೊಡದಿದ್ರೆ ಅದು ಚಿಕ್ಕ ಟೈಪ್ ಅಲ್ಲಿ ಇರುತ್ತೆ. ಹಾಗೆ. ಓಕೆ, ಬುಡಕ್ಕೆ ಎಂತ ಹಾಕ್ತೀರಿ ಸರ್? ಬುಡಕ್ಕೆ ದನದ ಗೊಬ್ಬರ, ಗೋಮೂತ್ರ. ಓಕೆ, ಎಲ್ಲ ಆಗ್ತದೆ. ಇನ್ನು ನೀರು ಬೆಳಿಗ್ಗೆ ಬಿಡ್ತೀರಾ ಸಂಜೆ? 2 ಹೊತ್ತು ಬಿಡ್ತೀವಿ. 2 ಹೊತ್ತು? ಬೆಳಿಗ್ಗೆ ಒಂದು 20 ನಿಮಿಷ, ಸಾಯಂಕಾಲ ಒಂದು 20 ನಿಮಿಷ. ಓಕೆ, ಡ್ರಿಪ್ ಸ್ಪ್ರಿಂಕ್ಲರ್? ಡ್ರಿಪ್. ಓಕೆ ಓಕೆ, ಇದು ಒಂದು ಗಿಡದ ಲೈಫ್ ಸ್ಪ್ಯಾನ್ ಎಷ್ಟು ಸರ್? ಒಂದು ಗಿಡದೊಂದು 4 ತಿಂಗಳು 5 ತಿಂಗಳು ಅಷ್ಟೇ. ಅಷ್ಟೇ. ಮತ್ತೆ ನೀವು ಇನ್ನೊಮ್ಮೆ ಇನ್ನೊಮ್ಮೆ ನಡೀತದೆ. ಓಕೆ ಓಕೆ,
ಕಟ್ಟಿಂಗ್ ಯಾವಾಗ ಮಾಡೋದು ಸರ್ ನೀವು? ಕಟ್ಟಿಂಗ್ ಬೆಳಿಗ್ಗೆ ಮಾಡ್ತೀವಿ, ಬೆಳಿಗ್ಗೆ. ಒಮ್ಮೊಮ್ಮೆಲೆ ಸಾಯಂಕಾಲ ಸಹ ಮಾಡ್ತೀವಿ. ಓಕೆ, ಆದರೆ ಬೆಳಿಗ್ಗೆ ಮಾಡೋದು ಒಳ್ಳೇದು. ಅಂದರೆ ಜಾಸ್ತಿ ಮೆಟೀರಿಯಲ್ ಇದ್ದರೆ ಸಾಯಂಕಾಲ ಮಾಡ್ತೀವಿ, ಓಕೆ, ಡಿಮಾಂಡ್ ಇದ್ರೆ ಜಾಸ್ತಿ. ಡಿಮಾಂಡ್ ಇದ್ದರೆ. ಓಕೆ. ಅಲಸಂಡೆ, ಇದಕ್ಕೆ ದನದ ಗೊಬ್ಬರ ಮತ್ತು ಗೋಮೂತ್ರ ಎಲ್ಲ ಹಾಕ್ತಿ ಮಾಡೋದು. ಸುಫಲ ಗಿಫಲ ಏನು ಹಾಕಲ್ಲ. ಇದು ಇಷ್ಟೇ ಹೈಟ್ ಮಾಡಬೇಕಾ ಸರ್? ಇಷ್ಟು ಐಟಮ್ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಜಾಸ್ತಿ ಆಗುತ್ತೆ. ಓಕೆ. ನೆಟ್ಟಲ್ಲಿ ಹೀಗೆ ಮಾಡ್ಬೋದು, ಸ್ಟ್ರೇಟ್ ಮಾಡ್ಬೋದು. ಹಾಂ, ಆ ಥರ ಬೇಡ ಅಂತ ಈ ಥರ ಮಾಡಿದ್ದಾರೆ. ಪಕ್ಷಿಗಳ ಸಮಸ್ಯೆ ಉಂಟಾ ಸರ್? ಪಕ್ಷಿಗಳು ತುಂಬ ಕಾಟ ಇದೆ, ಓಕೆ. ಅದಕ್ಕೆ ನೆಟ್ಟೆಲ್ಲ ಹಾಕಿ ನಾವು ಇದು ಮಾಡೋದು. ಹಾಗಲಕಾಯಿ ಇದೊಂದು 3-4 ತಿಂಗಳಾಯಿತು ಗಿಡಕ್ಕೆ. ಎಷ್ಟು ಉಂಟು ಸರ್? ಇದು ಆಗುತ್ತೆ, ಒಮ್ಮೆ ಡೈಲಿ ಒಂದು 10 kg ಸಿಗುತ್ತೆ ಓಕೆ. ಒಂದು ಇದರಲ್ಲಿ. ಇದಕ್ಕೆ ಸಹ ಬುಡಕ್ಕೆ ಸೇಮ್ ಎಲ್ಲ ದನದ ಗೊಬ್ಬರವೇ ಹಾಕೋದು. ಓಕೆ, ಎಲ್ಲ ಆರ್ಗ್ಯಾನಿಕ್. ಆರ್ಗಾನಿಕ್, ಚಿಕ್ಕ ಜಾತಿ, ಆದರೆ ಇಲ್ಲಿದಲ್ಲ, ಎಲ್ಲ ಬೇರೆ ದೇಶದ್ದು. ಆದರೆ ಒಳ್ಳೆ ಇದು ಮಾಡ್ತಿದ್ದೇವೆ, ಮೇಂಟೈನ್ ಮಾಡ್ತಿದ್ದೇವೆ. ಇದು ಊರಿದು ಲೋಕಲ್, ನಮ್ಮ ಇಂಡಿಯಾದು. ಇದು ಔಟ್ ಆಫ್ ಕಂಟ್ರಿ. ಸರ್, ಎಷ್ಟು ಎಕರೆಯಲ್ಲಿ ಮಾಡ್ತೀರಿ ಸರ್? ಇದು 30 ಎಕರೆಯಲ್ಲಿ ಇದೆ ಎಲ್ಲ. ಸುಫಲ ಮತ್ತು ಇದು ಒಂದು 5 ಎಕರೆಯಲ್ಲಿ ಇದಿದೆ ಕೃಷಿ. ಓಕೆ. ಸೊ ಹಾಗೇನೆ ಕಟ್ ಮಾಡಬೇಕು, ಬೇರೆ ಕೈಯಲ್ಲಿ ಕಟ್ ಮಾಡಬಾರ್ದು. ಕಟ್ ಮಾಡಬಾರ್ದು, ಇಲ್ಲ ಇದರಲ್ಲಿ ಕಟ್ ಮಾಡೋದು. ಸರಿ, ಇದು ಯಾವುದು ಇದು ಸರ್? ಬ್ರೀಡ್ ಸರ್? ಹೀರೆಕಾಯಿ. ಓಕೆ, ಊರಿದು ಲೋಕಲ್. ಲೋಕಲ್. ಓಕೆ. ಲೋಕಲ್ ಅಂದರೆ ಬ್ಯಾಂಗ್ಳೂರಿಂದ ಬರೋದಿಲ್ಲ, ಇದು ಇಲ್ಲಿ ಆಗೋದು ಇಷ್ಟೇ ಸೈಜ್. ಈ ಸೈಜಲ್ಲಿ ನಾವು ಇದು ಮಾಡೋದು. ಗಟ್ಟದಾದ್ರೆ ಸ್ವಲ್ಪ ದೊಡ್ಡದು, ಸ್ವಲ್ಪ 1 ಮೀಟ್ರ್ 1.5 ಮೀಟ್ರ್ ಬರುತ್ತೆ. ಓಕೆ. ಇದೇ ನೀವು ಮಾರ್ಕೆಟಿಗೆ ಇಷ್ಟೇ ದೊಡ್ಡದಾಗಿಲ್ಲ, ಇಷ್ಟೇ ದೊಡ್ಡದಾಗಿ ಕೊಡೋದು. ದಿನಕ್ಕೆ ಎಷ್ಟು ಕೆಜಿ ಕಟ್ಟಿಂಗ್ ಇರ್ತಾರೆ? ದಿನಕ್ಕೆ ಒಂದು 60 kg ಎಲ್ಲ ಹೋಗುತ್ತೆ. ಬಸಳೆ ಎಷ್ಟು ತಿಂಗಳಾಯ್ತು ಸರ್? ಇದು 1 ತಿಂಗಳಾಯ್ತು ಈಗ ನಟ್ಟು. ಓಕೆ. 1 ತಿಂಗಳಲ್ಲಿ ಇಷ್ಟು ಇದಾಗಿದೆ. ದನದ ಗೊಬ್ಬರ ಗೋಮೂತ್ರ ಎಲ್ಲ ಮಾಡೋದು. ಅದೇ, ಸೊ ಉದ್ದಕ್ಕೆ ಮಾಡಿದ್ದೀವಿ. ತಿರ್ಗಾ ಇದಕ್ಕೆ ಇದು ಕಟ್ಟಲಿಕ್ಕಿದೆ, ನೆಟ್ ಕಟ್ಟಲಿಕ್ಕಿದೆ. ಒಳ್ಳೆ ಉಂಟು ಈಗ, ಇದು ಚೆನ್ನಾಗಿದೆ, ಒಳ್ಳೆ ಗ್ರೀನ್ ಆಗಿ. ಎಲ್ಲಾದ್ರೆ ರೋಗ ಬಂದಾಗೆ, ರೋಗ ಅಂದರೆ ಬರದಾಗೆ ನಾವು ಇದು ಮಾಡ್ತಿದ್ದೇವೆ. ಓಕೆ. ಇದು ನೀವು ಮಾರ್ಕೆಟಿಗೆ ಕೊಡ್ತೀರಿ? ಇದು ಮಾರ್ಕೆಟಿಗೆ ಕೊಡ್ತೇವೆ. ಬೇರೆ ಎಂತೆಲ್ಲ ಮಾಡ್ತೀರಿ ಸರ್? ಬೇರೆ ಈ ಮುಳ್ಸೌತೆ, ಬಸಳೆ, ಓಕೆ, ತೊಂಡೆಕಾಯಿ, ಪೇರಳೆ ಕಾಣ್ತಾವೆ. ಪೇರಳೆ ಚಿಕ್ಕು ಎಲ್ಲ ಫ್ರೂಟ್ಸ್ ಇದೆಲ್ಲ ಇದೆ. ಅದೇ ನೋಡಿದ್ದು ಮಾವಿನಕಾಯಿ ನೋಡಿದೆ. ಮತ್ತೆ ಇದು ಇಟ್ಟು ನೀವು ಮಾರ್ಕೆಟಿಗೆ ಕೊಡ್ತೀರಿ? ಇದನ್ನು ರೌಂಡ್ ಪ್ಯಾಕ್ ಮಾಡಿ ಮಾರ್ಕೆಟಲ್ಲಿ ಕೊಡೋದು 1 kg. ಓಕೆ ಫ್ರೆಂಡ್ಸ್, ನೀವು ನೋಡಿದಾಗೆ ಇಲ್ಲಿ ನಮ್ಮನೆದು ಫ್ರೂಟ್ಸ್ ಉಂಟು, ವೆಜಿಟೇಬಲ್ಸ್ ಉಂಟು. ನನಗೆ ಅಂತೂ ತುಂಬ ಖುಷಿ ಆಯಿತು, ನಿಮಗೆ ಸಹ ಖುಷಿ ಆಯ್ತು ಅಂತ ಅನಿಸ್ತದೆ. ನಿಮಗೆ ಬೇಕಿದ್ರೆ ಇಲ್ಲಿ ವಿಸಿಟ್ ಮಾಡ್ಬೋದು ಈ ಫಾರ್ಮಿಗೆ. ಲೆಮಿನಾದಲ್ಲೇ ಸ್ವಲ್ಪ ಒಳಗೆ ಬರಬೇಕು ಮೈನ್ ರೋಡಿಂದ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಮತ್ತು ಇಂಥದ್ದೇ ವೀಡಿಯೋಸಿಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು. ಇಂಥದ್ದೇ ವೀಡಿಯೋಸಿಗೆ ಐಡಿಯಾಸ್ ಇದೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ನಾವು ನೆಕ್ಸ್ಟ್ ವಿಡಿಯೋಲ್ಲಿ ಸಿಕ್ಕುವ. ಬೈ ಬಾಯ್.